ಮಾನ್ವಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಸರ್ಕಾರದ ನೇಮಕಾತಿ ಅಕ್ರಮ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಬಸವವೃತ್ತದಿಂದ ಆರಂಭವಾದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜೋರು ಘೋಷಣೆ ಕೂಗಿದ ಮುಖಂಡರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ತಮ್ಮ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ದೆಹಲಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರುವುದು ಕೇಂದ್ರದ ದೌರ್ಬಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಪರೀಕ್ಷಾ ಅಕ್ರಮಗಳ ವಿರುದ್ಧದ ವಿದ್ಯಾರ್ಥಿಗಳ ಈ ಆಕ್ರೋಶದ ಪ್ರತಿಭಟನೆ ಮಾನ್ವಿಯಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ಉಗ್ರರೂಪ ತಾಳುವ ಮುನ್ಸೂಚನೆ ನೀಡಿದೆ. मोदी करता है वही तो आगे करता है। आवाज दो आवाज दो प्रदर्शन ಮಾನ್ವಿ ನಗರದಲ್ಲಿ ಒಂದು ಪ್ರಗತಿಪರ ಸಂಘಟನೆ ಮತ್ತು ಯುವಜನ ವೇದಿಕೆ ವತಿಯಿಂದ ಇವತ್ತು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಉದ್ದೇಶ ಇಡೀ ಭಾರತ ದೇಶದಲ್ಲಿ ಒಂದು 23 ಲಕ್ಷ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಇವತ್ತು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇಶದಲ್ಲಿ ಇವತ್ತು ಪ್ರತಿ ವರ್ಷ ನೀಟ್ ಪರೀಕ್ಷೆಯಲ್ಲಿ ಸತತವಾಗಿ ಪೇಪರ್ ಲೀಕ್ ಅನ್ನು ಮಾಡಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತ ಈ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚೆತ್ತುಕೊಂಡು ತಕ್ಷಣವೇ ಸರ್ಕಾರ ಒಂದು ನಿಯಮಗಳನ್ನು ಪಾಲನೆ ಮಾಡಿ ನಮ್ಮ ನೀಟ್ ಎಕ್ಸಾಮ್ ಇಡೀ ಪ್ರತಿಯೊಂದು ರಾಜ್ಯಕ್ಕೆ ಕೊಟ್ಟು ಬಿಟ್ರೆ ಅವರವರ ರಾಜ್ಯ ಸರ್ಕಾರದ ಹೊಣೆಯಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನೀಟ್ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಸೋರಿಕೆ ಆಗ್ತಾ ಇದೆ. ಆ 23 ಲಕ್ಷ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಎಷ್ಟು ಮಕ್ಕಳ ಪೋಷಕರು ಇವತ್ತು ಅವರ ಮಕ್ಕಳ ಫೀಸಿಗಾಗಿ ಎಷ್ಟು ಕಷ್ಟಪಟ್ಟು ಅವರು ಮಕ್ಕಳನ್ನು ಓದಿಸಿ ವೈದ್ಯರು ಮಾಡ್ಬೇಕಂತ ಹೇಳಿ ಉದ್ದೇಶದಿಂದ ಇವತ್ತು ನೀಟ್ ಪರೀಕ್ಷೆಯನ್ನು ಸತತವಾಗಿ ಲಾಂಗ್ ಟರ್ಮ್ ನಲ್ಲಿ 1 ವರ್ಷ 2.5 ಲಕ್ಷ ಫೀಸ್ ಕೊಟ್ಟು ಮಕ್ಕಳಿಗೆ 1 ವರ್ಷ ಸತತವಾಗಿ ಓದಿಸಿದ್ರು. ತದನಂತರ PUCಯಲ್ಲಿ ಸಾಕಷ್ಟು ಮಕ್ಕಳು ಕಷ್ಟಪಟ್ಟು ಈ ದಿನ ದಲಿತ ಮತ್ತು ಪ್ರಗತಿಪರ ಮತ್ತು ವಿದ್ಯಾರ್ಥಿ ಯುವಜನ ಒಕ್ಕೂಟದ ವತಿಯಿಂದ ಬಸವವೃತ್ತದಿಂದ ತಹಸೀಲ್ ಕಾರ್ಯಾಲಯದವರೆಗೆ ಸುಮಾರು 100 ವಿದ್ಯಾರ್ಥಿಗಳು ಸೇರಿ ಒಂದು ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಈಗಾಗಲೇ ಜಂತರ್ ಮಂತರ್ನಲ್ಲಿ ಮುಷ್ಕರಕ್ಕೆ ಕುಂತಿರುವಂತಹ ವಿದ್ಯಾರ್ಥಿಗಳ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರ ವತಿಯಿಂದ ಆಗಿರುವಂತಹ ದೌರ್ಜನ್ಯದ ವಿರುದ್ಧ ಈ ನಮ್ಮ ಪ್ರತಿಭಟನೆ ಇತ್ತು. ಮತ್ತು ನೀಟ್ ಪರೀಕ್ಷಾ ಪತ್ರಿಕೆ ಏನು ಸೋರಿಕೆಯಾಗಿತ್ತು ಅದರ ವಿರುದ್ಧವಾಗಿದ್ದಿದೆ. ನಿಜವಾಗ್ಲೂ ಹೇಳಬೇಕಾದ್ರೆ ಮಾನ್ಯ ಸಚಿವರು ಧರ್ಮೇಂದ್ರ ಪ್ರಧಾನ್ 2021ರಲ್ಲಿ ಅವರು ಸಚಿವರಾಗಿ ಇಲ್ಲಿ ಬರ್ತಾರೆ. ಅವರು ಬಂದ ನಂತರ ಸುಮಾರು 4 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ. ಮತ್ತೆ ಜೊತೆಗೆ ಬೇರೆ ಇಲಾಖೆಯಲ್ಲಿರುವಂತಹ ಪತ್ರಿಕೆಗಳು ಸೋರಿಕೆ ಆಗ್ತವೆ, ಎಕ್ಸಾಮ್ಗಳು ಮುಂದೂಡಲಾಗುತ್ತವೆ. ಹೀಗಾಗಿ ಬರೇ ಪ್ರತಿ ವರ್ಷ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನೋಡಿ. 21ರಲ್ಲಿನೂ ಆಯ್ತು, 24ರಲ್ಲಿ ಆಯ್ತು, ಮತ್ತೆ ಈಗ 26ರಲ್ಲಿನೂ ಆಗ್ಯದ. ಹಾಗಾಗಿ ಈ ಒಂದು ಧರ್ಮೇಂದ್ರ ಪ್ರಧಾನ್ ಅನ್ನುವಂತ ವ್ಯಕ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಸಚಿವರಾಗಿ ಮುಂದುವರಿಯಲು ಅವರು ಅನರ್ಹರು ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು
ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದೇವೆ. ಮಾನ್ಯ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಪತ್ರ ಕೊಡಲಾಗಿದೆ. ಇನ್ನೊಂದು ಹೇಳಕ್ಕಾದ್ ನೋಡಿ, ಇವತ್ತಿನ ರಾಜಕಾರಣಿಗಳು, ಈ ವಿಶೇಷವಾಗಿ ಬಿಜೆಪಿ ನಾಯಕರು, ಅವ್ರು ಏನು ಎಂತ ಅಂಧ ಭಕ್ತರು ಅರ್ಥ ಆಗಲ್ಲ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ಯದ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಯದ, ಅಲ್ಲಿ ಪ್ರತಿಭಟನೆ ನಿರತ ಆಗಿರುವಂತ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಅವರ ಪರವಾಗಿ ಮಾತಾಡೋದು ಬಿಟ್ಟು ಬೇರೆ ರೀತಿಯಾಗಿ ಮಾತಾಡ್ತಾರೆ. ಇವರು ಯಾವಾಗಲೂ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥದ್ದು. अस्सलाम वालेकुम, गुड मॉर्निंग, नमस्ते आप सभी को। आज हम यहाँ सिर्फ एक एग्जाम के लिए नहीं खड़े हैं, बल्कि हमारे इंसाफ, ईमानदारी और मुस्तकबिल के लिए खड़े हैं। नीट एक ऐसा इम्तिहान है जिसके लिए लाखों बच्चे सालों से तैयारी करे। कुछ बच्चे गरीब परिवार से आते, कुछ लोग गांव से अपने माँ बाप के लिए सालों से तैयारी कर रहे हैं, अपने माँ बाप के सपने पूरे करना चाहते हैं। अगर ऐसे ही पेपर लीक होते रहेंगे तो या इरेगुलरिटीज या अनफेयर प्रैक्टिस चलते रहेंगे तो लाखों बच्चों का भरोसा टूट जाता है। डॉक्टर बनना सिर्फ एक ख्वाब ही नहीं, लोगों का खिदमत करना, कौम की खिदमत करना जरिया भी है। अगर ऐसे ही लोग ये पेपर लीक करते रहेंगे तो डॉक्टर